ಆಗ್ತಾ ಇದೆ. ನಾನು ಎಲ್ಲಿದ್ದೀನಿ? ಹೊರಗೆ ಯಾಕೆ ಬಂದೆ? ಸಿನಿಮಾವಾ? ನೀನಾ? ಅದು ಎಲ್ಲೋ ಹೋಗಕ್ಕೋಗಿ ಅದೆಲ್ಲೋ ದಾರಿ ತಪ್ಪಿ ಇಲ್ಲಿಗೆ ಬಂದ್ಬಿಟ್ಟಿದೀನಿ ಅಷ್ಟೇ ಮಾವ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನನಗ್ ಗೊತ್ತಿಲ್ದ ಹಾಗೇನೆ ನನ್ ತುಟಿ ನಿನ್ ಕೆನ್ನೆಗ್ ತಗಲ್ತಾ. ಹಾಗೇನಿಲ್ಲ ಬಿಡು. ನೋಡ್ತಾ ಇರು, ಹೀಗೆ ಬಂದು ಬಂದು ಹೇಗೆ ಮುತ್ಕೊಡ್ತಾ ಇರ್ತೀನಿ ಅಂತ. ಸೋ ಸಾರಿ ಮಾವ, ಸಾರಿ. ಈಗ ನನಗ್ ಕಣ್ ಕಾಣಿಸ್ತಿಲ್ಲ ಅಲ್ವಾ? ನನಗ್ ಗೊತ್ತೇ ಆಗ್ಲಿಲ್ಲ. ಏನು ಅನ್ಕೊಳಕ್ ಹೋಗ್ಬೇಡ. ಸರಿ ಸರಿ, ರೂಮ್ಗೆ ಹೇಗೆ ಹೋಗ್ತೀಯಾ? ಯಾರನ್ನಾದ್ರೂ ಕರೀಲಾ? ಯಾರು ಇಲ್ಲ ನನ್ ಕರ್ಕೊಂಡು ಹೋಗೋದಕ್ಕೆ. ಆದ್ರೂ ಈಗ ವಾಪಸ್ ಹೋಗ್ಲೇಬೇಕು. ಮಾವ, ನೀನ್ ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನನ್ನನ್ನ ಸ್ವಲ್ಪ ನನ್ನ ರೂಮ್ವರೆಗೂ ಬಿಟ್ಟು ಬರ್ತೀಯಾ ಪ್ಲೀಸ್? ಯಾಕಂದ್ರೆ ನನ್ ಮತ್ತೆ ಎಲ್ಲಾದ್ರೂ ಬಿದ್ದು ಹೋಗ್ಬಿಟ್ರೆ ಏನ್ ಮಾಡೋದು ಮಾವ? ಅವಳಿಗೆ ಕಣ್ಣು ಹೋಗಿಲ್ಲ, ಅದೆಲ್ಲ ನಾಟಕ. ನಾನ್ ಪ್ರೂವ್ ಮಾಡ್ತೀನಿ. ಅವಳಿಗೆ ಕಣ್ಣಿಲ್ಲ ಅಂತ ನೀನ್ ಅನ್ಕೋತಿರ್ಬಹುದೇನೋ, ಆದ್ರೆ ನಾನಂತೂ ಅವಳು ಪ್ಲಾನ್ ಮಾಡಿ ಇಲ್ಲಿಗೆ ಬಂದಿರೋದು ಅನ್ಕೋತಾ ಇದ್ದೀನಿ. ಅವಳು ನಮ್ಮನ್ನ ಬೇರೆ ಮಾಡೋದಕ್ಕೆ ಈ ತರ ಎಲ್ಲ ಡ್ರಾಮಾ ಆಡ್ತಿದ್ದಾಳೆ. ಆದ್ಯ ಹೇಳ್ದಾಗೆ ಆಕ್ಚುಲಿ ಚಾರು ಕಣ್ಣಿದ್ರು ಇಲ್ದಿರೋ ತರ ಆಕ್ಟ್ ಮಾಡ್ತಿದ್ದಾಳಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಇವಳನ್ನ ರೂಮ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಿನಗೇನಾದ್ರೂ ಕಷ್ಟ ಆಗತ್ತೆ ಅಂತಂದ್ರೆ ಬೇಡ ಬಿಡು, ಬಿದ್ರೂ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಇರು, ನಾನೇ ಕರ್ಕೊಂಡು ಹೋಗ್ತೀನಿ. ಕೈ ಹಿಡ್ಕೊಮ್ಮ. ಇದು ಸೇವಂತಿಗೆ ಹೂವು. ವಾ, ಸೂಪರ್, ಗ್ರೇಟ್. ನಿನ್ನಲ್ಲಿ ಇಂಥ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆಟದಿಂದಾನೇ ಕಣೋ ಇವಳನ್ನ ಜೈಲೊಳಗೆ ಹಾಕಿಸ್ತೀನಿ. ಇದನ್ನ ನಾನು ಸ್ಕೂಲಲ್ಲಿ ಚಿಕ್ಕವಳಿದ್ದಾಗ ಆಡ್ತಿದ್ದೆ. ನೀನ್ ಈಗ ಆಡ್ತಿದ್ಯಲ್ಲೋ. ಇವಾಗ ಹಾಕ್ತಿದ್ದೀನಿ. ಎಷ್ಟು ತಿನ್ನು. ಸೋತೋದೆ. ಖಾರ ಹೋಗಿದ್ಯಲ್ಲೋ. ನಾನು ಎಸ್ತಿರೋ ಹೂವಲ್ಲಿ ಖಾರ ಇದೆಯಾ? ಅಯ್ಯಯ್ಯೋ, ನಿಜವಾಗ್ಲೂ ಖಾರ ಇದೆಯಲ್ಲ. ಈಗ ಇವಳು ಬಂದ್ರೆ ಏನ್ ಮಾಡ್ತಾಳೋ ಏನೋ. ಅಯ್ಯಯ್ಯೋ, ಅಸ್ಮಿತಾ, ಸಾರಿ. ಅಸ್ಮಿತಾ, ಸಾರಿ ಅಸ್ಮಿತಾ, ಅದರಲ್ಲಿ ಖಾರ ಇರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಹಿಸ್ಬಿಡ್ತೀನಿ. ಮುಚ್ಚ ಬಾಯಿ, ಕಣ್ಣು ಉರಿತಾ ಇದೆ. ಸಾರಿ ಸಾರಿ ಅಸ್ಮಿತಾ, ನಾನು ಬೇಕು ಅಂತ ಮಾಡ್ಲಿಲ್ಲ. ಯಾರ್ದು ರಾಜಿ? ಅಶ್ಮಿತಂದು ಸರ್. ಅಸ್ಮಿತಾ ಫೋನ್ ಯಾಕೆ ತಗೊಂಡ್ ಬಂದೆ? ಸರ್, ಅಶ್ಮಿತಾ ವಿಷಯದಲ್ಲಿ ಅನುಮಾನ ಇದೆ ಅಂತ ನಿಮಗೆ ಹೇಳ್ದೆ ತಾನೆ, ಅದಕ್ಕೆ ಈ ಫೋನಲ್ಲಿ ಕ್ಲಾರಿಟಿ ಸಿಗತ್ತೆ ಅಂತ ತಗೊಂಬಂದೆ. ಅಷ್ಟಕ್ಕೂ ಅವಳ ಫೋನ್ ನಿನ್ಗೆ ಹೇಗೆ ಸಿಕ್ತು? ಹಾ, ಅವಳ ಕಣ್ಣಲ್ಲಿ ಖಾರದ ಪುಡಿ ಹಾಕಿ ಅವಳು ಹೋಗಿ ಕಣ್ ತೊಳ್ಕೊಳೋ ಹಾಗೆ ಮಾಡ್ದೆ. ಅಷ್ಟರಲ್ಲೇ ಗ್ಯಾಪ್ ಅಲ್ಲಿ ಫೋನ್ ತಂದ್ಬಿಟ್ಟೆ. ಹಬ್ಬ ಕಳ್ಳಿ. ಹಾ, ಕಳ್ರಿಗೆ ಕಳ್ಳಿನೇ. ಹೌದು, ಫೋನ್ ಏನೋ ತಗೊಂಡ್ ಬಂದೆ, ಆದ್ರೆ ಇದನ್ನ ಓಪನ್ ಮಾಡಕ್ಕೆ ಪಾಸ್ವರ್ಡ್ ಬೇಕಲ್ವಾ? ಸರ್, ನನಗ್ ಗೊತ್ತಲ್ಲ. ಹೇಗ್ ರಾಜಿ? ಸರ್, ಅವಳು ಫೋನ್ ಓಪನ್ ಮಾಡುವಾಗ ಅವಳ ಐಬಾಲ್ ಮೂವ್ಮೆಂಟ್ಸ್ ಅಲ್ಲಿ ನಾನು ಕಣ್ ಹಿಡ್ದಿದ್ದೀನಿ ಸರ್. ಅಬ್ಬಾ, 2002. ಸರ್, ಓಪನ್ ಆಯ್ತು. ಓಹೋ, ಅವಳ ಬರ್ಡೇ ಇಯರ್ ನ ಪಿನ್ ಆಗಿ ಇಟ್ಕೊಂಡಿದ್ದಾಳ? ಅವಳ ಬರ್ಡೇ ಇಯರ್ ಅಂತ ನಿಮಗೆ ಗೊತ್ತು? ವರ್ಷ ಮಾತ್ರನಾ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಾ? ಏ ರಾಜಿ, ಏನ್ ಮಾತಾಡ್ತಿದ್ಯಾ? ಪರವಾಗಿಲ್ಲ ಬಿಡಿ, ಮಾತಾಡಿ. ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಲ್ಲ. ಒಂದ್ಸಲ ನನ್ ಬರ್ತ್ ಡೇಟ್ ಹೇಳಿ. ಅದು ಏಪ್ರಿಲ್. ಅದು ಸಡನ್ ಕೇಳಿದ್ರಂಗೆ. ಏಪ್ರಿಲ್. ನನ್ ಮರ್ಯಾದೆ ಎಲ್ಲ ಹೋಯ್ತು. ಅವಳ ಡೇಟ್ ಆಫ್ ಬರ್ತ್ ನ ನೆನ್ಪಿಟ್ಕೊಂಡು ನನ್ ಡೇಟ್ ಆಫ್ ಬರ್ತ್ ಮರ್ತ್ ಹೋದ್ರ ನೀವು? ರಾಜಿ ರಾಜಿ ರಾಜಿ, ನಿಲ್ಲಿಸ್ತೀಯಾ? ಪಾಸಿಟಿವ್ನೆಸ್ ಇರಬೇಕು, ಆದ್ರೆ ಈ ತರ ಅನುಮಾನ ಇರಬಾರ್ದು. ಇಲ್ಲ ಅಂದ್ರೆ ಇನ್ನೇನ್ ಸರ್, ಅದು
ಅವಳು ಹುಟ್ಟಿದ ವರ್ಷ ನಿಮ್ಗೆ ಹೇಗೆ ಗೊತ್ತು? ಅದು ನೀನ್ ಹೇಳಿದ ನಂಬರ್ನ ಇಟ್ಕೊಂಡು ನಾನು ಸುಮ್ನೆ ಗೆಸ್ ಮಾಡ್ದೆ. ಅದ್ ಹೇಗೋ ಕನೆಕ್ಟ್ ಆಗೋಯ್ತು. ನಾನೇನ್ ಮಾಡ್ಲಿ? ಇನ್ಯಾವತ್ತು ಇದನ್ನೆಲ್ಲ ಗೆಸ್ ಮಾಡಬೇಡಿ. ನನಗೆ ಮಾಡೋ ಅವಶ್ಯಕತೆನೂ ಇಲ್ಲ. ಪ್ರಾಮಿಸ್? ಪ್ರಾಮಿಸ್. ಆದ್ರೂ ಇದ್ರಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ತಗೊಂಡ್ ಬಂದೆ. ಟಾಪಿಕ್ ಎಲ್ಲ ಚೇಂಜ್ ಆಗ್ತಿದೆ. ಮೊದಲು ಓಪನ್ ಮಾಡು. ಹುಡುಗಿರು ಹೀಗೆ ಇರೋದು ಸರ್. ಅವ್ರ ಸ್ವಂತ ಅನ್ಕೊಂಡವ್ರು ಬೇರೆ ಹುಡುಗಿರ್ ಬಗ್ಗೆ ಅನಾವಶ್ಯಕವಾಗಿ ಯೋಚನೆ ಮಾಡಿದ್ರು ಸಹಿಸ್ಕೊಳ್ಳೋದಿಲ್ಲ. ಆ ಕ್ಷಣದಲ್ಲೇ ಭೂಮಿ ಬಾಯ್ ಬಿಟ್ರು ನಮ್ಗೆ ಇದೇ ವಿಷಯ ಇಂಪಾರ್ಟೆಂಟ್ ಅನ್ಸತ್ತೆ. ಅರ್ಥ ಆಯ್ತು ರಾಜಿ, ಅರ್ಥ ಆಯ್ತು. ಓಕೆನಾ? ಟೈಮ್ ಆಗ್ತಾ ಇದೆ, ಬೇಗ ಓಪನ್ ಮಾಡು. ನನಗ್ ಗೊತ್ತು. ಸಕ್ಸಸ್ ಪಾರ್ಟಿ ನಡೆದಿದ್ದಿನ ಅಶ್ಮಿತಾ ಯಾರ್ಯಾರಿಗೆ ಫೋನ್ ಮಾಡಿದ್ಲೋ ನೀವೇ ನೋಡಿ. ಜಾಸ್ತಿ ಸಲ ಯಾರ್ಯಾರಿಗೆ ಫೋನ್ ಮಾಡಿದ್ದಳು ಆ ನಂಬರ್ ಮಾತ್ರನೇ ನೋಡಿ. ಸರಿ. ರಾಜಿ, ಫ್ರಾಡ್ ಅಂತ ಇದೆ. ಈ ಫ್ರಾಡ್ ಯಾರು ಅಂತ ಗೊತ್ತಿಲ್ಲ. ತುಂಬಾ ಸಲ ಕಾಲ್ ಮಾಡಿದಾಳೆ. ಇವರೆಲ್ಲ ಒಂದು ಫ್ರಾಡ್ ಗ್ಯಾಂಗ್ಗೆ ಆಗಿರ್ತಾರೆ ಸರ್. ಇದಕ್ಕೆಲ್ಲ ಹೆಡ್ಡು ಅಶ್ಮಿತಾನೇ ಆಗಿರ್ಬೋದು. ಆ ಫ್ರಾಡ್ ನಂಬರ್ ಏನು ಅಂತ ಒಂದ್ಸಲ ಹೇಳಿ. 7